ನಮ್ಮ ಬದುಕು ಬದಲಾವಣೆ ಆಗಬೇಕಾದ್ರೆ ನಮಗೆ ಅಭಿವೃದ್ಧಿ ಬೇಕಾದ್ರೆ ನಮಗೆ ವ್ಯಾಪಾರ ಬೇಕು. ನಮ್ಮ ಬೀದಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮಕ್ಕಳ ಎಜುಕೇಷನ್ಗೆ ಅವಕಾಶ ಮಾಡಿಕೊಡ್ಬೇಕು. ಇವಾಗ ಏನೋ ನಾನು ಶಿವಕುಮಾರ್ ನಾಯಕ್, ನಮ್ಮ ಕ್ರಾಂತಿರಾಜು, ನಮ್ಮ ಲೀಡರ್ಗಳು, ಒಂದು ಅಷ್ಟನ ರಾಜಣ್ಣ ಅವರೆಲ್ಲ ಬಂದಿದ್ದಾರೆ ಅಂದ್ಕೊಳ್ಳಿ. ನಾವೆಲ್ಲ ನಮ್ಮ ಮಕ್ಕಳನ್ನೆಲ್ಲ ಐಪಾಯಿ ಶಾಲೆಗಳಲ್ಲಿ ಓದಿಸ್ತಾ ಇದೀವಿ. ಆದ್ರೆ ನೋಡಿ, ಬಡವರು, ಅಮಾಯಕರು, ಅವಿದ್ಯಾವಂತರು, ಅಬಲೆ ಹೆಣ್ಣುಮಕ್ಕಳು, ಇವರೆಲ್ಲ ಮಕ್ಕಳನ್ನೆಲ್ಲ ಎಜುಕೇಶನ್ ಕೊಡಿಸ್ತಾರೆ. ಎಲ್ರಿಗೂ ಆರ್ಥಿಕ ಸಮಾನತೆ ಇರಬೇಕಲ್ವಾ? ಎಲ್ಲಿದೆ ಆರ್ಥಿಕ ಸಮಾನತೆ? ಈ ನೀತಿಗೆಟ್ಟ ಸರ್ಕಾರಕ್ಕೆ, ಈ ಲುಚ್ಚ ಸರ್ಕಾರಕ್ಕೆ, ಈ ಅವಿವೇಕಿ ಸರ್ಕಾರಕ್ಕೆ, ಈ ಕಾನೂನು ಬಾಹಿರವಾದಂಥ ಸರ್ಕಾರಕ್ಕೆ ನಾವು ಯಾವ ರೀತಿ ತಿಳುವಳಿಕೆ ಹೇಳಬೇಕು ಅಂತೇಳಿ ನಮಗಂತೂ ಮನವರಿಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇವರು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಯಾವ ರೀತಿ ಯೋಚನೆ ಮಾಡಬೇಕು? ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಇವತ್ತು ಬೀದಿ ವ್ಯಾಪಾರಗಳನ್ನ ತೆರವುಗೊಳಿಸ್ಬಿಟ್ರೆ ನಾಳೆ ಬೆಳಿಗ್ಗೆ ಇವ್ರ ದಾರಿ ಏನು, ಇವ್ರಿಗೇನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಾ ಅಂತೇಳಿ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇಲ್ಲ, ಕೃಷ್ಣ ಬೈರೇಗೌಡರು, ರಾಹುಲ್ ಗಾಂಧಿ, ಇನ್ನ ಕೆಲವು ಲೀಡರ್ ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ, ಹೇಳಿದ್ರೆ ಅವರೆಲ್ಲ MLA ಗಳು ಅವರೆಲ್ಲ ಇದಾರಲ್ಲ, ಮಿನಿಸ್ಟರ್ ಮಕ್ಕಳುಗಳು ಅವರೆಲ್ಲ ಮಿನಿಸ್ಟ್ರು, ಮಾಜಿ ಮಿನಿಸ್ಟರ್ ಮಕ್ಕಳು. ಅವ್ರ ಎಜುಕೇಶನ್ ಅಲ್ಲೆಲ್ಲ ಫಾರಿನಲ್ಲಿ ಆಗಿರೋದು. ಇಂಡಿಯಾದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರುಗಳು ಬಡವರು ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ. ಅವರೆಲ್ಲ ಚಿನ್ನ ಸ್ಪೂನಲ್ಲಿ ಊಟ ಮಾಡೋರು. ನಾವೆಲ್ಲೂ ನಮಗೂ ಅವ್ರಿಗೂ ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ಅವ್ರ ಥರನೇ ನಮ್ಮ ಲೈಫ್ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀವಿ, ನನ್ನ ಲೈಫ್ ಅಂದರೆ ನನ್ನ ಲೈಫ್ ಅಲ್ಲ, ನಮ್ಮ ಬೀದಿ ವ್ಯಾಪಾರಿಗಳ ಲೈಫು ಆ ಥರ ಇಲ್ಲ. ಹಂಗಾಗಿ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಕಾನೂನು ನಿಟ್ಟಿನಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ.